ಹಲೋ ನ್ಯೂ ಮಾಮ್ಸ್. ಡೈಪರ್ ನಿಜವಾಗ್ಲೂ ಈ ಜನ್ರೇಷನಲ್ಲಿ ಡೈಪರ್ಗೆ ದುಡ್ಡು ಹಾಕೋದು ಸಖತ್ ಕಷ್ಟ ಅಂತಲೇ ಹೇಳ್ಬೋದು. ಆ್ಯಂಡ್ ಆ ಡೈಪರ್ ಮಗುಗೆ ಎಷ್ಟು ಸೇಫ್ ಮತ್ತು ಎಷ್ಟು ರ್ಯಾಷಸ್ನ ಕ್ರಿಯೇಟ್ ಮಾಡುತ್ತೆ ಅಥವಾ ರ್ಯಾಷಸ್ನ ಕ್ರಿಯೇಟ್ ಮಾಡಲ್ಲ ಅನ್ನೋದು ಮತ್ತೊಂದು ದೊಡ್ಡ ಚಾಲೆಂಜ್ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ಫ್ಲಿಪ್ಕಾರ್ಟಿಂದ ಟೆಡ್ಡಿ ಅನ್ನೋ ಕಂಪ್ನಿಯಿಂದ ಡೈಪರ್ಸ್ನ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ಅದರಲ್ಲೂ ₹506ಗೆ 62 ಕ್ವಾಂಟಿಟಿ ಸಿಕ್ಕಿದೆ. ಅದು ಲಾರ್ಜ್ ಸೈಜಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಾನು ಇಷ್ಟು ದಿನ ಚಿಕ್ಕ ಸೈಜ್ ಆರ್ಡ್ರ್ ಮಾಡ್ತಾ ಇದ್ದೆ, ಯಾಕಂದರೆ ನನ್ನ ಬೇಬಿ ಜಸ್ಟ್ 6 ಮಂತ್ಸ್. ಆದರೆ ಆ ಸೈಜ್ಗಳು ಆಗ್ತಾ ಇರಲಿಲ್ಲ. ಸೊ ಅದೇ ಕಾರಣಕ್ಕೆ ನಾನು ಈ ಸರಿ ಲಾರ್ಜ್ ಬುಕ್ ಮಾಡಿದ್ದೀನಿ. ಇವತ್ತಿನವರೆಗೂ ನಾನು ಲಾರ್ಜ್ ಮಾಡಿಲ್ಲ, ಬಟ್ ಇವಾಗ ಮಾಡಿದ್ದೀನಿ. ಆ್ಯಂಡ್ ಪರ್ಫೆಕ್ಟಾಗಿ ಈ ಸೈಜ್ ಫಿಟ್ ಆಗಿದೆ, ಯಾಕಂದರೆ ನನ್ನ ಬೇಬಿ ಸ್ವಲ್ಪ ಡೆವಲಪ್ಮೆಂಟ್ ಜಾಸ್ತಿ ಇದೆ. ಸೊ ಇದನ್ನು ನೋಡಿ, ಟೆಡ್ಡಿ ಅನ್ನೋ ಕಂಪ್ನಿಯಿಂದ ತರಿಸಿರೋದು ಫ್ಲಿಪ್ಕಾರ್ಟಿಂದ. 62 ಕ್ವಾಂಟಿಟಿ ಇದೆ, ಲಾರ್ಜ್ ಸೈಜು. MRP ಬಂದು 999 ಇದೆ. ಯಾವುದೇ ಶಾಪ್ಗೆ ಹೋದರೂ 999 ಇರುತ್ತೆ. ಅದರಲ್ಲಿ 5% ಆಫ್ ಕೊಡ್ತಾರೆ. ಆದರೆ ಫ್ಲಿಪ್ಕಾರ್ಟಲ್ಲಿ 506 ಅಥವಾ 507ಗೆ ನನಗೆ ಈ ಟೆಡ್ಡಿ ಅನ್ನುವಂಥ ಕಂಪ್ನಿಯ ಡೈಪರ್ ಸಿಕ್ತು. ಅದರಲ್ಲೂ 62 ಕ್ವಾಂಟಿಟಿ ಸಿಕ್ಕಿದೆ. ಅಂದರೆ ಬೇರೆ ಕಂಪ್ನಿಗಳನ್ನ ನಾನು ತೆಗೆದುಕೊಂಡಾಗ ಅದರಲ್ಲಿ ಸ್ವಲ್ಪ ಲೀಕೇಜ್ ಪ್ರಾಬ್ಲಮ್ಸ್ ಕೂಡ ಇತ್ತು. ಆದರೆ ಪ್ಯಾಂಟ್ ಸೈಜ್ ಆರ್ಡ್ರ್ ಮಾಡಿದ್ರೆ ಅದರಲ್ಲಿ ಲೀಕೇಜ್ ಕಡಿಮೆ ಇದೆ. ನಾನು ಇಷ್ಟು ದಿನ ಏನು ಮಾಡ್ತಾಯಿದ್ದೆ ಅಂತ ಹೇಳಿದ್ರೆ ಸೈಡಿಂದ ಹಾಕುವಂಥದ್ದನ್ನ ಪರ್ಚೇಸ್ ಮಾಡ್ತಾಯಿದ್ದೆ, ಬಟ್ ಅದರಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ಸ್ ಆಗ್ತಾಯಿತ್ತು, ಲೀಕೇಜ್ ಆಗ್ತಾಯಿತ್ತು. ಸೊ ಹಾಗಾಗಿ ಈ ಸರಿ ನಾನು ಪ್ಯಾಂಟ್ನೇ ತೊಗೊಂಡೆ, ಯಾಕಂದರೆ 6 ಮಂತ್ಸ್ ಆಗಿರೋದ್ರಿಂದ ಈಸಿಯಾಗಿ ಹಾಕ್ಬೋದು ಅಂತ. ಸೊ ನೀವು ಕೂಡ ನೋಡ್ಬೋದು, ಇದು ತುಂಬಾ ಸ್ಟ್ರೆಚಬಲ್ ಕೂಡ ಇದೆ. ಯಾಕಂದರೆ ಸೈಜು ಬೆಳೀತಾ 1 ತಿಂಗಳಿಗೂ ಮಕ್ಕಳು ಡೆವಲಪ್ ಆಗೋದ್ರಿಂದ ಈ ಸೈಜು ಮಗುಗೂ ತುಂಬ ಕಂಫರ್ಟಬಲ್ ಆಗಿದೆ ಅಂತ ಹೇಳ್ಬೋದು. ಸೊ ಅವ್ರು ಚಿಕ್ಕಿ ನೋಡ್ತಾ ಇದ್ದಾಳೆ ಎಲ್ಲನೂ ಹೇಗಿದೆ ಅಂತ. ಜೊತೆಗೆ ಇದು ಬಂದು ರ್ಯಾಷಸ್ ಕ್ರೀಮ್ ಕೂಡ ಏಕೋ ಮಾಮಾ ಅನ್ನೋ ಕಂಪ್ನಿಯದ್ದು. ಸೊ ಇದನ್ನು ಕೂಡ ನಾನು ಫ್ಲಿಪ್ಕಾರ್ಟಿಂದಲೇ ತರಿಸ್ಕೊಂಡೆ. ಇದನ್ನು ನಾನು ಡೈಪರ್ ಹಾಕೋಕ್ಕಿಂತ ಮೊದಲು ಮಗುಗೆ ಸ್ವಲ್ಪ ಅಪ್ಲೈ ಮಾಡ್ತೀನಿ, ಜಾಸ್ತಿನೂ ಅಪ್ಲೈ ಮಾಡಲ್ಲ, ಬಿಕಾಸ್ ಆಗಬಾರ್ದು. ಇನ್ನೊಂದು ಮೇಯ್ನ್ ಥಿಂಗ್ ಏನು ಅಂದರೆ, ಈ ಒಂದು ಟೆಡ್ಡಿ ಅನ್ನೋ ಕಂಪ್ನಿಯ ಡೈಪರ್ಸಿಂದ 10 hours ಮಗುಗೆ ನಾವು ಹಾಕ್ಬೋದು, ಯೂರಿನೇಷನ್ ಇದ್ದರೆ ಮಾತ್ರ. ಸೊ ಇನ್ ಕೇಸ್ ಏನಾದರೂ ಮಗು ಪಾಟಿ ಮಾಡಿಕೊಂಡ್ರೆ ಇದನ್ನು ಯೂಸ್ ಮಾಡೋದಕ್ಕಾಗೋದಿಲ್ಲ. ಆದರೆ ಯೂರಿನೇಷನ್ ಅಂದರೆ ನೈಟ್ ಟೈಮ್ನ ಹಾಕಿಬಿಟ್ಟು ಆ ಮಗು ಇಟ್ಕೊಳ್ಳುತ್ತೆ ಅನ್ನೋದಾದರೆ 10 hours ಯೂಸ್ ಮಾಡ್ಬೋದು. ಬಟ್ 10 hours ಯೂಸ್ ಮಾಡೋದು ಸೇಫ್ ಅಲ್ಲ ಅನ್ನೋದು ನನ್ನ ಒಪಿನಿಯನ್. ಸೊ ಹಾಗಾಗಿ ನಾನು ಎವ್ರಿ 5 hours to 6 hours ಒಂದ್ಸರಿ ಚೇಂಜ್ ಮಾಡ್ತೀನಿ. ಸೊ ನೀವು ನೋಡ್ತಾ ಇದ್ದೀರಾ, ಮಗು ಕೂಡ ಕಂಫರ್ಟಬಲಾಗಿ ಅದರಲ್ಲಿ ಆಟ ಆಡ್ತಾ ಇದೆ. ಸೊ ಅವಳು ಕಂಫರ್ಟಬಲಾಗಿ ಕೂಡ ಇರ್ತಾಳೆ, ಇದರಲ್ಲಿ ತುಂಬ ಹ್ಯಾಪಿಯಾಗೂ ಫೀಲ್ ಮಾಡ್ತಾಳೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸರಿ 5 ನಿಮಿಷಕ್ಕೂ ಅವ್ರಿಗೆ ಏನಾದರೂ ನಾನು ಈ ಥರ ಇನ್ನರ್ ವೇರ್ಸ್ ಹಾಕಿದ್ರೆ ಪ್ರತಿ ಸರಿನೂ ಚೇಂಜ್ ಮಾಡ್ತಾ ಇರಬೇಕು. ಲಂಗೋಟ್ಸ್ ಎಲ್ಲ ಯೂಸ್ ಮಾಡೋದು ಭಾರಿ ಕಷ್ಟ. ಸೊ ಹಾಗಾಗಿ ಈ ಈಕೋ ಮಾಮಾ ಬೇಬಿ ಡೈಪರ್ ರ್ಯಾಷಸ್ ಕ್ರೀಮ್ನ ಹಾಕ್ಬಿಟ್ಟು ಅದ್ರ ಮೇಲೆ ನಾನು ಡೈಪರ್ ಹಾಕ್ತೀನಿ. ಆ್ಯಂಡ್ ಅವಳಿಗೂ ಕೂಡ ತುಂಬ ಕಂಫರ್ಟಬಲ್ ಆಗಿರ್ತಾಳೆ. ನೀವು ಕೂಡ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಮಗುಗೂ ಬೇಕು ಅನಿಸಿದ್ರೆ ಈ ಕಂಪ್ನಿನ ನೀವು ಮಾಡ್ಕೋಬೋದು. ಆ್ಯಂಡ್ ಇದು ಪ್ರಮೋಷನ್ ವಿಡಿಯೋ ಅಲ್ಲ.